ಕುರ್ಚಿ ಕದನದ ವಿಚಾರ ಹೈಕಮಾಂಡ್ ನಗರಕ್ಕೆ ತಲುಪಿತ್ತು. ಆದರೆ ನಾಯಕತ್ವ ಬದಲಾವಣೆಯ ಕೀಲಿಕೈ ಈಗ ಖರ್ಗೆ ಕೈಯಲ್ಲಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಡಿಕೆ ಬಣದ ನಾಯಕರು ದೆಹಲಿ ಚಲೋ ನಡೆಸಿದ್ದಾರೆ. ಒಂದ್ ಕಡೆ ದೆಹಲಿಯಲ್ಲಿ ದಾಳ ಉರುಳಿಸುವಂತ ಆಟ ನಡೀತಾ ಇದ್ರೆ, ಇತ್ತ ಬೆಂಗಳೂರಿನಲ್ಲಿ ಸಿಎಂ ಆಪ್ತರು ಒಟ್ಟಿಗೆ ಸೇರಿ ಊಟ ಮಾಡಿ ದಾಳ ಉರುಳಿಸುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಕಿಚ್ಚು, ನವೆಂಬರ್ ಕ್ರಾಂತಿಯ ಕಿಚ್ಚು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಇದೀಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಎಷ್ಟು ದಿನ ಬರೀ ಮಾತಲ್ಲೇ ನಡೀತಾ ಇದ್ದ ಕುರ್ಚಿ ಕಾದಾಟ ಈಗ ದೆಹಲಿ ದಂಡಯಾತ್ರೆ ಮೂಲಕ ಹೊಸ ಮಗ್ಗುಲಿಗೆ ಹೊರಳಿದೆ. ತಾಳ್ಮೆಯ ಆಟ ಖತಂ, ಟಗರಿಗೆ ಚೆಕ್ಮೇಟ್ ಇಟ್ಟ ಬಂಡೆ. ಮಲ್ಲಿಕಾರ್ಜುನ ಖರ್ಗೆ ಎದುರು ಡಿಕೆ ಬಣದಿಂದ ಪರೇಡ್. ನೆನೆ ಕಾಂಗ್ರೆಸ್ ಸರ್ಕಾರಕ್ಕೆ ಬರೋಬ್ಬರಿ 2.5 ವರ್ಷ ತುಂಬಿತ್ತು. ಸಡಗರ ಸಂಭ್ರಮದಿಂದ ಇರಬೇಕಿದ್ದ ಕೈಕೋಟೆಯಲ್ಲಿ ಸಂಗ್ರಾಮ ಶುರುವಾಗಿದೆ. ಸಂಪುಟ ಪುನಾರಚನೆ ಮೂಲಕ ಕುರ್ಚಿ ಭದ್ರ ಮಾಡಿಕೊಳ್ಳಲು ಮುಂದಾಗಿದ್ದ ಸಿಎಂಗೆ ಡಿಕೆ ಚೆಕ್ಮೇಟ್ ಕೊಟ್ಟಿದ್ದಾರೆ. ನೆನೆ ಮಧ್ಯಾಹ್ನ ದಿಢೀರ್ ದೆಹಲಿ ವಿಮಾನ ಹತ್ತಿರೋ ಡಿಕೆ ಬೆಂಬಲಿಗರು ಎಐಸಿಸಿ ಅಧ್ಯಕ್ಷರ ಮುಂದೆ ಪರೇಡ್ ನಡೆಸಿದ್ದಾರೆ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಶೃಂಗೇರಿ ಶಾಸಕ ರಾಜೇಗೌಡ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ತಡರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸುಮಾರು 10 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆಗೆ ಸಿಎಂ ಸ್ಥಾನ ನೀಡೋ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ. ಆ ಬಳಿಕವೂ ಇನ್ನೂ ಕೂಡ ಡಿಸಿಎಂ ಆಪ್ತರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಡಿಕೆ ಸೂಚನೆಯಂತೆಯೇ ನಡೀತಾ ದೆಹಲಿ ದಂಡಯಾತ್ರೆ. ಅದರಲ್ಲೂ ನವೆಂಬರ್ 20ರ ತನಕ ಮೌನವಾಗಿರುವಂತೆ ಆಪ್ತರಿಗೆ ಡಿಕೆನೇ ಸೂಚನೆ ನೀಡಿದ್ರಂತೆ. ನಮಗೆ ಹೇಳವ್ರೆ, ಯಾರು ಏನು ಮಾತಾಡ್ತಾರಪ್ಪ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಎಲ್ರಿಗೂ ಹೇಳವ್ರೆ, ಎಲ್ಲ ಶಾಸಕರಿಗೂ ಹೇಳವ್ರೆ. ಎಲ್ಲರನ್ನೂ ಕೂಡ ಅವ್ರ ಬಗ್ಗೆ ಅವ್ರ ಪರವಾಗಿ ಮಾತಾಡ್ತಕ್ಕಂಥ ಎಲ್ರಿಗೂ ಕೂಡ ಏನೂ ಮಾತಾಡಬೇಡಿ, ನೀವು ಹೈಕಮಾಂಡ್ ಇದೆ, ಹೈಕಮಾಂಡ್ ವಾಚ್ ಮಾಡ್ತಾ ಇದೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳವ್ರೆ. ಆಪ್ತರ ಬಾಯನ್ನ ಡಿಕೆ ಮುಚ್ಚಿಸಿದ್ರು. ಆದ್ರೀಗ 2.5 ವರ್ಷ ಡೆಡ್ ಲೈನ್ ಮುಗಿತಾ ಇದ್ದ ಹಾಗೆ ಡಿಕೆ ದಾಳ ಉರುಳಿಸಿದ್ರು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅದ್ಯಾಕೆ ಅನ್ನೋ ಇನ್ಸೈಡ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ನವೆಂಬರ್ 21ರ ನಂತರ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಡಿಸಿಎಂ ಡಿಕೆ ಭಾವಿಸಿದ್ರು. ಆದ್ರೆ ಬಿಹಾರ ಫಲಿತಾಂಶದಿಂದ ಕುಗ್ಗಿ ಹೋದ ಹೈಕಮಾಂಡ್ ಯಾವುದೇ ಚರ್ಚೆಗೂ ಮುಂದಾಗಲೇ ಇಲ್ಲ. ಇದರ ಮಧ್ಯೆ 2 ದಿನ ಕಾದ್ರೂ ರಾಹುಲ್ ಭೇಟಿ ಸಾಧ್ಯವಾಗದೆ ದೆಹಲಿಯಿಂದ ಬರಿಗೈಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ರು. ಸುಮ್ಮನಿದ್ರೆ ಹೈಕಮಾಂಡ್ ಈ ವಿಷಯದ ಕಡೆ ಗಮನ ಹರಿಸಲ್ಲ ಅಂತ ಡಿಕೆಗೆ ಖಾತ್ರಿ ಆಯಿತು. ಹೀಗಾಗಿ ಶಾಸಕರ ದಂಡಯಾತ್ರೆ ಮೂಲಕ ವರಿಷ್ಠರ ಗಮನ ಸೆಳೆಯೋ ಯತ್ನ ನಡೆಸ್ತಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಮಾತನಾಡಿರೋ ಡಿಸಿಎಂ ಡಿಕೆ, ನಾನು ಯಾವ ಬಣವೂ ಕಟ್ಟಿಲ್ಲ, ದೆಹಲಿಗೆ ಹೋಗೋರನ್ನ ತಡೆಯೋದಕ್ಕಾಗಲ್ಲ ಅಂದಿದ್ದಾರೆ. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಐ ಹ್ಯಾವ್ ನಾಟ್ ಟೇಕನ್ ಎನಿ ಒನ್. Some of them went and met Kharge Sahab. Along with Chief Minister also they went in the plane, some of them. What is wrong? ಡಿಕೆ ಹೀಗೆ ಹೇಳ್ತಿದ್ರೆ ಮತ್ತೊಂದ್ ಕಡೆ ಡಿಕೆಯ ಮತ್ತಷ್ಟು ಆಪ್ತರು ದೆಹಲಿಗೆ ಪ್ರಯಾಣ ಬೆಳೆಸಲು ಪ್ಲಾನ್ ಮಾಡಿದ್ದಾರಂತೆ. ಆದ್ರೆ ಡಿಕೆ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಿದ್ದಾರೆ. ಈ ನಡುವೆ ಡಿಕೆ ಜೈಲಿನಲ್ಲಿರೋ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಇವತ್ತು ಖುದ್ದು ಡಿಕೆ ಜೈಲಿನಲ್ಲಿರೋ ಶಾಸಕರಾದ ವಿನಯ್ ಕುಲಕರ್ಣಿ ಹಾಗೂ ಪಪ್ಪಿಯನ್ನ ಹೋಗಿ ಭೇಟಿಯಾಗಿದ್ದಾರೆ. ಒಂದ್ ಕಡೆ ಹೊಸ ಆಟ, ಮತ್ತೊಂದ್ ಕಡೆ ರಾತ್ರಿ ಊಟ. ದೆಹಲಿಯಲ್ಲಿ ಡಿಕೆ ಬಣ ಹೊಸ ಆಟ ಆಡ್ತಿದ್ರೆ ಇತ ಸಿಎಂ ಬಣ ಕೂಡ ರಾತ್ರಿ ಊಟ ಆಯೋಜಿಸೋ ಮೂಲಕ ಕೌಂಟರ್ ಕೊಟ್ಟಿದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿದ್ದರಾಮಯ್ಯ ಆಪ್ತರು ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ದಿನೇಶ್ ಗುಂಡೂರಾವ್, ವೆಂಕಟೇಶ್ ಹಾಗೂ ಶಾಸಕ ರಾಜಣ್ಣ ದಿಢೀರ್ ಡಿನ್ನರ್ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಅಧಿಕಾರ ಹಂಚಿಕೆ ಗೊಂದಲದ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ನೀಡಬೇಕು, ಗೊಂದಲಕ್ಕೆ ತೆರೆ ಎಳಿಬೇಕು, ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಜೊತೆ ಮಾತನಾಡ್ಲಿ ಅನ್ನೋ ತೀರ್ಮಾನ ಕೈಗೊಳ್ಳಲಾಗಿದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಎಲ್ಲ ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾವು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇಲ್ಲೇ ಇದ್ದೀವಿ.
ಬೆಂಗಳೂರು. ಊಟ ಮಾಡಿದ್ವಿ. ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ. ನಾನು, ಮಹದೇವಪ್ಪನವರು, ಆಮೇಲೆ ದಿನೇಶ್ ಗುಂಡೂರಾಯರು, ನಾವೆಲ್ಲ ಮೀಟ್ ಮಾಡಿದ್ವಿ. ಹೀಗೆ ಸಿಎಂ ಮತ್ತು ಡಿಸಿಎಂ ಬಣಗಳ ಮಧ್ಯೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ರೆಕ್ಕಾಪುಕ್ಕ ಬಲಪಡಿಸಿದ್ದಾರೆ. ಹೈಕಮಾಂಡ್ ಈಗಲಾದ್ರೂ ಮೌನ ಮುರಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ದೆಹಲಿಯಿಂದ ಮಹೇಶ್ ಜೊತೆ ಹರೀಶ್, TV9 ಬೆಂಗಳೂರು.